ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹುಡ್ಗ ವಿಜಯ್ ಗಾಯ್ಸ್. ಏನಿದೆ ಗಾಯ್ಸ್, ಇವತ್ತು ಬೆಳಗ್ಗೆ ಎದ್ಬಿಟ್ಟು ನಮ್ಮೆಲ್ಲ ನಾಯಿನೂ ಸ್ನಾನ ಮಾಡಿಸ್ಬಿಟ್ಟಿದ್ವಿ. ಹಾಗೆ ನಾನು ಕೂಡ ಸ್ನಾನ ಮಾಡ್ಕೊಂಬಂದ್ಬಿಟ್ಟೆ. ಇಲ್ಲಿ ಬರ್ತೀನಿ ನನ್ನ ತಮ್ಮ ಈ ಸ್ಟೈಲಲ್ಲಿ ಟಿಫಿನ್ ರೆಡಿ ಮಾಡ್ಕೊತವನೆ ಅವನಿಗೋಸ್ಕರ. ಯಾಕೇನು ಅಂತ ಅವನ್ನೇ ಕೇಳಬೇಕಿತ್ತು, ಅದಕ್ಕೆ ಕೇಳಿಲ್ಲ ಗಾಯ್ಸ್ ನಾನು. ಅಷ್ಟೊತ್ತಿಗೆ ನಾನು ಕೂಡ ಚೆನ್ನಾಗಿ ಪೂಜೆ ಮಾಡ್ಕೊಂಡು ಟಿಫಿನ್ ಮಾಡೋಕ್ಕೆ ನಾನು ಕೂಡ ಎಷ್ಟೊಂದು ರೆಡಿಯಾಗಿ ಟಿಫಿನ್ ಮಾಡ್ಕೊತ ನಿಂತ್ಕೊಂಡ್ಬಿಟ್ಟಿದ್ದೆ ಗಾಯ್ಸ್. ಯಾಕೆ ಅಂದರೆ ಇವತ್ತು ನಾನು ಇಂಪಾರ್ಟೆಂಟ್ ಪ್ಲೇಸ್ಗೆ ಹೋಗ್ಬೇಕಿತ್ತು. ಇಂಪಾರ್ಟೆಂಟ್ ಪರ್ಸನ್ನ ಕರ್ಕೊಂಡ್ಬಿಟ್ಟು ಗಾಯ್ಸ್. ಇಂಪಾರ್ಟೆಂಟ್ ಪರ್ಸನ್ ಬರ್ತೀನಿ ಅಂದ್ಬಿಟ್ಟು ಕೈ ಕೊಟ್ಬಿಟ್ಟೆ ಗಾಯ್ಸ್. ಅದಕ್ಕೋಸ್ಕರ ನಾನು ಈ ರೀತಿ ನಡ್ಕೊಂಡು ಹೋಗೋ ಪರಿಸ್ಥಿತಿ ಬಂದಂಗೆ ಆಯಿತು ಅಂತ ನಾನು ಅಂದ್ಕೊಂಡೆ. ಅಷ್ಟೊತ್ತಿಗೆ ದೇವರು ನನಗೋಸ್ಕರ ಒಂದು ಕಾರ್ನೇ ರೆಡಿ ಮಾಡಿ ಕಳಿಸ್ಬಿಟ್ಟ. ಈ ರೀತಿ ಮಾತಾಡ್ಕೊತ ನಾನು ದೇವಸ್ಥಾನ ಕಡೆ ಹೊಂಟೆ ಗಾಯ್ಸ್. ಎಲ್ಲಿಗೆ ಅನ್ಕಂದ್ರೆ ಕಡಲಮುಂಡಿಗೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಯಾಕೆ ಅಂದರೆ ಇವತ್ತು ಶನಿವಾರ ಆಗಿತ್ತು, ಹಾಗಾಗಿ ಆಂಜನೇಯ ಸ್ವಾಮಿನ ದರ್ಶನ ಮಾಡೋಣ ಅಂತ ನಾವು ಹೋಗ್ತಾ ಇದ್ದೆ ಗಾಯ್ಸ್. ಆದರೆ ಬಿಸಿಲು ಮಾತ್ರ ಹೆವಿ ಇತ್ತು ಗಾಯ್ಸ್. ಅದಕ್ಕೋಸ್ಕರ ಎಷ್ಟೊಂದು ಫಾಸ್ಟಾಗಿ ನಡ್ಕೊಂಡು ಹೋಗ್ತಾ ಇದ್ದೆ. ಇಲ್ಲಿ ಬಂದು ತುಂಬ ಹತ್ರದಿಂದ ನಿಮಗೆ ಆಂಜನೇಯ ಸ್ವಾಮಿಗಳನ್ನ ದರ್ಶನ ಮಾಡ್ತಾ ಇದ್ದೀನಿ ಗಾಯ್ಸ್. ದರ್ಶನ ಮಾಡ್ಕೊಳ್ಳಿ. ಹಾಗೆ ನಾ ವಿಡಿಯೋ ಮಾಡೋದು ನೋಡಿಬಿಟ್ಟು ಈ ಅಣ್ಣ ಯಾಕಣ್ಣ ಇದನ್ನೆಲ್ಲ ಮಾಡ್ತದೆ ಅಂದ. ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ ಅದಕ್ಕೆ ಸ್ಮೈಲ್ ಮಾಡ್ಕೊಂಡು ನಾಚ್ಕೊಂಡು ಹೋಗ್ಬಿಟ್ಟ ಗಾಯ್ಸ್. ಇಲ್ಲಿ ಬಂದು ರಾಘವೇಂದ್ರ ಸ್ವಾಮಿಗಳನ್ನ ದರ್ಶನ ಮಾಡ್ಕೊಂಡು ಪ್ರಸಾದ ಕಡೆ ಹೊಂಟ್ಬಿಟ್ಟೆ ಗಾಯ್ಸ್. ಇವತ್ತು ಮಾತ್ರ ಪ್ರಸಾದ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಗಾಯ್ಸ್. ಯಾಕೆ ಅಂದರೆ ಶನಿವಾರ ಆಗಿತ್ತು, ಹಾಗಾಗಿ ಸ್ವೀಟಿಗೆ ಸ್ವಲ್ಪ ಬೆಲ್ಲ ಜಾಸ್ತಿ ಆಗಿತ್ತು, ಸಿಕ್ಕಾಪಟ್ಟೆ ಸಿಹಿಯಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ಪ್ರಸಾದ ಮಾಡ್ಕೊಂಡು ನಾವು ಅದ್ರ ಕಡೆ ಬಂದ್ಬಿಟ್ಟೆ ಗಾಯ್ಸ್. ಯಾಕೆ ಅಂದರೆ ಟೈಮ್ ಲೇಟ್ ಆಗಿತ್ತು, ನಾ ಮನೆಗೆ ಹೋಗ್ಬೇಕಾಗಿತ್ತು. ಪರಿಚಯ ಇರ್ತಕ್ಕಂಥ ಅಣ್ಣನ ಗಾಡಿನೂ ಕೂಡ ಸಿಕ್ಕಾಗಿತ್ತು ಗಾಯ್ಸ್. ನಾ ಬ್ಲಾಗ್ ಮಾಡೋದು ನೋಡಿಬಿಟ್ಟು ಅಣ್ಣ ಇಷ್ಟೆಲ್ಲ ಮಾಡ್ತೀಯನಪ್ಪ ನೀನು ಕೂಡ ಅಂತ ಅಂದ. ಅಷ್ಟೊತ್ತಿಗೆ ಮನೆಗೆ ಹೊಂಟ್ಬಿಟ್ಟೆ ಗಾಯ್ಸ್. ನೆಕ್ಸ್ಟ್ ಬ್ಲಾಗ್ ನೆಕ್ಸ್ಟ್ ಮೀಟು, ಟಾಟಾ ಬಾಯ್ ಬಾಯ್.